ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಯಾರಿಗೆಲ್ಲ ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಗುಡ್ ನ್ಯೂಸ್. ಏನು ಬಂಪರ್ ಗುಡ್ ನ್ಯೂಸ್ ಅಂತಂದರೆ, ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಎಲ್ಲ ಇರುತ್ತೆ ಅವರೆಲ್ಲರಿಗೂ ಒಂದಿಷ್ಟು ಅಪ್ಡೇಟ್ಗಳಿದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಮತ್ತೊಂದು ವಿಡಿಯೋನ ಶುರು ಮಾಡೋಣ. ರೇಷನ್ ಕಾರ್ಡ್ ಇದ್ದವರಿಗೆ ಇನ್ಮೇಲೆ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆ ಅಂಥವರಿಗೆ ನಾನು ಹೇಳ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ಳಿ, ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಎಲ್ಲ ಇದೆ ಎಲ್ರಿಗೂ ಬಂಪರ್ ಗುಡ್ ನ್ಯೂಸ್. ಏನು ಬಂಪರ್ ಗುಡ್ ನ್ಯೂಸ್ ಅಂಥ ಗುಡ್ ನ್ಯೂಸ್ ಅನ್ನುವಂಥದ್ದು ಏನಿದೆ ಅಂತ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ನೀವು ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ. ರೇಷನ್ ಕಾರ್ಡ್ ಯಾರ ಹತ್ರ ಬಳಿ ಇದೆ, ಯಾರ ಹತ್ರ ಇದೆ ಅವರೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಕ್ಕ. ಎರಡನೇ ಮಾತೇ ಇಲ್ಲ. ಒಂದು ವಿಚಾರ, ಪಿಂಚಣಿ ಹಣನೂ ಕೂಡ ಜಮೆ ಆಗುತ್ತೆ. ಇಲ್ಲಿ ಪಿಂಚಣಿ ಹಣ ಕೂಡ ಎಲ್ರಿಗೂ ಜಮೆ ಆಗ್ತಾ ಇರುವಂಥದ್ದು ಒಂದು ಖುಷಿ ಪಡುವಂಥ ವಿಚಾರ. ಯಾಕಂತಂದರೆ ತುಂಬ ಜನರು ಪಿಂಚಣಿ ಹಣ ಜಮೆ ಆಗಿರಲಿಲ್ಲ, ಪಿಂಚಣಿ ಹಣ ಬರ್ತಾ ಇಲ್ಲ, ಹಿಂಗಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಹೇಳುವಂಥದ್ದು ಪಿಂಚಣಿ ಹಣ ತುಂಬ ಜನರಿಗೆ ಬಂದಿಲ್ಲ. ನಾನು ಹೇಳುವಂಥದ್ದು ಪಿಂಚಣಿ ಹಣ ಯಾಕೆ ಬಂದಿಲ್ಲ ಅಂತಂದರೆ ತುಂಬ ಜನರು ಪ್ರಾಬ್ಲಮ್ ಆಗುವಂಥದ್ದು ಇಲ್ಲೇ. ಪಿಂಚಣಿ ಹಣ ಯಾಕೆ ಬಂದಿಲ್ಲ ಅಂತಂದರೆ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ ತುಂಬ ಜನ ಮಿಸ್ ಮಾಡ್ಕೊಳ್ಳುವಂಥದ್ದಿಲ್ಲ. ಯಾಕೆ ಬಂದಿಲ್ಲ ಅಂತಂದರೆ ಪಿಂಚಣಿ ಹಣ ತುಂಬ ಜನರಿಗೆ ನಿಮ್ಮ ಅಪ್ಡೇಟ್ಗಳು ಒಂದಿಷ್ಟು ಬಾಕಿ ಇದೆ. ನಿಮ್ಮ ಅಪ್ಡೇಟ್ಗಳನ್ನೇ ನೀವು ಹಿಂಗೆ ಇಟ್ಕೊಂಡ್ರೆ ನಿಮ್ಗೆ ಪಿಂಚಣಿ ಹಣ ಅಲ್ಲ, ಯಾವ ಹಣನೂ ಬರಲ್ಲ. ಹಾಗಾಗಿ ಆ ರೀತಿ ಏನು ಡಾಕ್ಯುಮೆಂಟ್ಸನ್ನು ಅಪ್ಡೇಟನ್ನು ಮಾಡಿ ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಅದ್ರ ಜೊತೆಗೇ ಪಿಂಚಣಿ ಹಣ ಯಾರಿಗೆಲ್ಲ ಇದೆ ಅವರಿಗೆ ರಾಗಿ ಮತ್ತು ಅಕ್ಕಿಯನ್ನು ಸರ್ಕಾರ ಹೆಚ್ಚಾಗಿ ಕೊಡ್ತಾ ಇದೆ. ಅಂದರೆ ನಿಮಗೆ ಇಲ್ಲಿ ಜಾಸ್ತಿ ಕೊಡ್ತಾ ಇದೆ. ಇನ್ನು ಮೊದಲೇನು 10 kg ಕೊಡ್ತಾಯಿದ್ರು, ಈಗ 20 kg ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೇ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು. ಯಾಕಂತಂದರೆ ಬಡವರ ಒಂದು ಪಾಲಿಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಈಗ ನಿಮ್ಗೆ ಈಗ 10 kg ಅಲ್ಲ, ನಿಮ್ಗೆ ಎಷ್ಟೇ ಕೊಟ್ಟರು ಕೂಡ ತುಂಬ ಒಳ್ಳೆಯದಾಗುತ್ತೆ. ಯಾಕಂತಂದರೆ ತುಂಬ ಜನರಿಗೆ ಭಾರಿ ಕಷ್ಟಪಟ್ಟಿರ್ತಾರೆ. ತುಂಬ ಜನ ಏನೋ ಒಂದು ಅಕ್ಕಿ ತಗೊಂಡ್ರೆ ಅಂದರೆ ನಿಮಗೀಗ ಅಕ್ಕಿ ಬಂದರೆ ಸಾಕುವಪ್ಪ ಅಂತ ಇರ್ತಾರೆ. ಅಂಥವರಿಗೆ ನಾನು ಹೇಳುವಂಥದ್ದು ಏನಂತಂದರೆ ಒಳ್ಳೇದಾಗಲಿ. ಯಾಕಂತಂದ್ರೆ ತುಂಬ ಜನ ಕಷ್ಟಪಡ್ತಿರ್ತಾರೆ. ಅಂಥವರಿಗೆ ಜಾಸ್ತಿ ಬಂದಾಗ ಖುಷಿ ಆಗುತ್ತಲ್ವ. ಹಾಗೆ ನಾನು ಎಲ್ರಿಗೂ ಹೇಳುವಂಥದ್ದು ಒಳ್ಳೇದಾಗಲಿ. ಆ್ಯಂಡ್ 100% ಆಗಿ ಎಲ್ಲರೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದು ಇವ್ರಿಗೆ ಮಾತ್ರ ಹಂಗಲ್ಲ, ಎಲ್ರಿಗೂ ಹೇಳುವಂಥದ್ದು ಅಂಥವ್ರಿಗೆ ಒಳ್ಳೇದಾಗುತ್ತೆ. 100% ಆಗಿ ಎಲ್ರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೇ ನಮ್ಮ ಚಾನಲ್ ಕಡೆಯಿಂದ ಅಂಥವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ತುಂಬ ಜನ ಕಷ್ಟಪಡ್ತಿರ್ತಾರಲ್ಲ, ಯಾರೆಲ್ಲ ತುಂಬ ಕಷ್ಟಪಡ್ತಾ ಇರ್ತೀರ, ಲೈಫಲ್ಲಿ ತುಂಬ ಕಷ್ಟ ಇರುತ್ತೆ, ಅಂಥವ್ರಿಗೆ ಈ ಅಕ್ಕಿ ಅನ್ನುವಂಥದ್ದು 10 kg ತುಂಬ ಬೆನಿಫಿಟನ್ನು ಕೊಡುತ್ತೆ. ಆ್ಯಂಡ್ ತುಂಬ ಜನರಿಗೆ ಒಳ್ಳೇದಾಗುತ್ತೆ. ಈ ಒಂದು 100% ಆಗಿ ಈ ಅಕ್ಕಿಯಿಂದ ತುಂಬ ಒಳ್ಳೇದಾಗುತ್ತೆ. ಇದಕ್ಕೆ ಸರ್ಕಾರಕ್ಕೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಬಿಕಾಸ್ ಯಾಕಂತಂದರೆ ತುಂಬ ಹೆಲ್ಪ್ ಆಗುತ್ತೆ. 100% ಎರಡನೇ ಮಾತಿಲ್ಲ. ಯಾಕಂತಂದರೆ ನೀವು ಯೋಚನೆ ಮಾಡಿ ಯಾವ ಲೆವೆಲಿಗೆ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸರ್ಕಾರದಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗಿನ ಸರ್ಕಾರದಿಂದ ತುಂಬ ಹೆಲ್ಪ್ ಆಗುತ್ತೆ. ನೀವಿಲ್ಲಿ 100% ಆಗಿ ನಾನು ಹೇಳುವಂಥದ್ದು, ನೀವಿಲ್ಲಿ ಈ ಒಂದು ಯೋಜನೆ ಮೇಲೆ ಖರ್ಚು ಮಾಡ್ತೀರಾ ಅಥವಾ ಈ ಒಂದು ಯೋಜನೆಯಲ್ಲಿ ಬಡವರಿಗೆ ತುಂಬ ಹೆಲ್ಪ್ ಮಾಡ್ತೀರಾ ಅಂತಂದರೆ 100% ಆಗಿ ಸರ್ಕಾರಕ್ಕೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಯಾಕಂತಂದ್ರೆ ತುಂಬ ಜನರು ಕೇಳ್ತಾಯಿದ್ರು, ಸರ್ ನಮಗೆ ಹಣ ಬಂದಿಲ್ಲ, ನಮಗೆ ಅಕ್ಕಿ ಬಂದಿಲ್ಲ, ಏನೂ ಬಂದಿಲ್ಲ ಅಂತ. ಈ ರೀತಿ ಒಂದು ಸ್ಕೀಮ್ಸ್ಗಳ ಮೇಲೆ ಖರ್ಚು ಮಾಡಿದ್ರೆ ಬಡವರ ಏಳಿಗೆಗೋಸ್ಕರ, ಉದ್ಧಾರಕ್ಕೋಸ್ಕರ ಮಾಡಿದ್ರೆ 100% ಯಾರೂ ಕೂಡ ಬೇಜಾರು ಮಾಡಲ್ಲ. ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲೇ ಇರ್ತಾರೆ. ಆ್ಯಂಡ್ 100% ಈ ರೀತಿ ಯೋಜನೆಗಳಿಗೆ ನನ್ನ ಪ್ರಕಾರ ನಾನು ಹೇಳುವಂಥದ್ದು 100% ಆಗಿ ಈ ರೀತಿ ಯೋಜನೆಗಳನ್ನು ಇನ್ನೂ ಉತ್ತೇಜನವನ್ನು ಮಾಡಬೇಕಾಗತ್ತಂತ ನಾನು ಹೇಳುವಂಥದ್ದು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ನಾನು ಹೇಳುವಂಥದ್ದು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮಗೆ ಹಂಗಾಗಿಲ್ಲ. ನಾನು ಹೇಳುವಂಥದ್ದು ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಮೊದಲನೇ ವಿಚಾರ, ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ, ಎಲ್ರಿಗೂ ಹೇಳುವಂಥದ್ದು. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಇದಾದಮೇಲೆ ಇಲ್ಲಿ ನಿಮ್ಗೆ ಒಟ್ಟಿನಲ್ಲಿ ರೈತರಿಗೆ ಸಾಲ ಮನ್ನಾ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ನಿಮಗೆ ಯಾಕಂತಂದರೆ ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ರೈತರಿಗೆ ಸಾಲ ಮನ್ನಾ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಆದರೆ ಸಾಲ ಮನ್ನಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ನೋಡಬೇಕು ಏನಾಗುತ್ತೆ, ರೈತರಿಗೆ ಸಾಲ ಮನ್ನಾ ಆಗುತ್ತೆ ಎಕ್ಸೆಟ್ರಾ ಗೊತ್ತಿಲ್ಲ. ಯಾಕಂತಂದರೆ ತುಂಬ ಜನರಿಗೆ ಗೊತ್ತಿದೆ. ನಿಮಗೆ ಸಾಲ ಮನ್ನಾ ಆಗುವಂಥದ್ದು ಡೌಟ್ ಅಂತ ಹೇಳ್ತಾ ಇಲ್ಲ, ಆಗಬಹುದು, ಆಗದೇನೂ ಇರ್ಬೋದು. ನಾನು ಸುಮ್ಮನೆ ಏನು ಹೇಳೋದು, ನಾನು ಅದಕ್ಕೆ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಎಲ್ರಿಗೂ ಸಾಲ ಮನ್ನಾ ಆಗಲಿ. ಫಸ್ಟ್ ಆಫ್ ಆಲ್
ತುಂಬ ಜನ ಕೇಳಿದ್ರಿ ಸಾಲ ಮನ್ನಾ ಆಗ್ತಾಯಿಲ್ಲ ಸರ್, ನಮ್ಗೆ ಸಾಲ ಮನ್ನಾ ಆಗಬೇಕು ಸರ್, ಹಂಗೆ ಹಿಂಗೆ ಅಂತ. ಆಗಲಿ, ಯಾಕಂದ್ರೆ ನಾನು ತುಂಬ ಜನರಿಗೆ ಸಾಲ ಮನ್ನಾ ಆಗಿಲ್ಲ. ಹಾಗಾಗಿ ಅಂಥವರಿಗೆ ಸಾಲ ಮನ್ನಾ ಆದರೆ ತುಂಬ ಒಳ್ಳೆಯದು. ಆ್ಯಂಡ್ ಅದರ ಜೊತೆಗೆ ಎಲ್ರಿಗೂ ಸಾಲ ಮನ್ನಾ ಆಗಬೇಕು ಆ್ಯಂಡ್ ಅದ್ರ ಜೊತೆಗೆ ಸಾಲ ಮನ್ನಾ ಆದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಾಲ ಮನ್ನಾ ಎಲ್ರಿಗೂ ಆಗಲಿ. ಆ್ಯಂಡ್ ಸಾಲ ಮನ್ನಾ ತುಂಬ ಜನ ಕೇಳಿದ್ರಿ ಸಾಲ ಮನ್ನಾ ಆಗಿಲ್ಲ ಹಂಗೆ ಅಂತ. ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ, ಸಾಲ ಮನ್ನಾ ಆಗುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಸಾಲ ಮನ್ನಾ ಇಲ್ಲಿ ಸರ್ಕಾರ ಪ್ಲ್ಯಾನ್ ಮಾಡಿ ಮಾಡಬೇಕಾಗ್ತದೆ. ಒಂದೇ ಬಾರಿ ಏನೋ ಅದೇ ಕೂಡ ನಾವು ಮಾಡಿಬಿಡ್ತೀವಿ ಅಂತ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ಐ ಥಿಂಕ್ 5-6 ಕೋಟಿ ಜನ ಇದ್ದಾರೆ, 6-7 ಕೋಟಿ ಆಗಿರ್ಬೋದು. ಒಂದು 7 ಕೋಟಿ ಜನ ಇದ್ದಾರೆ. ಇವಾಗ 7 ಕೋಟಿಯಲ್ಲಿ ನೀವು ಎಲ್ರಿಗೂ ರೈತರನ್ನ ಮಾತ್ರ ತಗೊಂಡ್ರು ಕೂಡ ಕೋಟಿಗಟ್ಟಲೆ ಜನ ಆಗ್ತಾರೆ, ಲಕ್ಷಗಟ್ಟಲೆ ಯಾರು ಹಾಗೆ ಆಗ್ತಾರೆ. ಹಾಗಾಗಿ ಯೋಚನೆ ಮಾಡಬೇಕಾಗ್ತದೆ. ಸರ್ಕಾರ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ. ಆ್ಯಂಡ್ ನೋಡಬೇಕು ಯಾವ ರೀತಿ ಥಿಂಕ್ ಮಾಡ್ತಾರೆ, ಅಥವಾ ಸರ್ಕಾರ ಯಾವ ರೀತಿ ಯೋಚನೆ ಮಾಡುತ್ತೆ, ಹಣ ಹಾಕೋದಿಲ್ವಾ, ಅಥವಾ ಹೆಂಗೆ ಥಿಂಕ್ ಮಾಡ್ತಾರೆ ನೋಡಬೇಕಾಗ್ತದೆ. ನಾನು ಅದೇ ಹೇಳುವಂಥ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಕೂಡ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಅಕೌಂಟಿಗೂ ಎಲ್ಲ ರೀತಿಯ ಹಣ ಬರಲಿ, ಎಲ್ಲ ರೀತಿಯ ಹಣ ಜಮೆ ಆಗಲಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ.